ನಮಸ್ಕಾರ ಪ್ರಿಯ ವೀಕ್ಷಕರೇ, ದೇವನಾಂ ಪ್ರಿಯ ಕ್ಲಾಸಸ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನಿನ್ನೆ ಡೇವಿಡ್ ಜಲೈ ಅವರಿಗೆ ಫ್ಲೆಶ್ ಬುಕ್ಗಾಗಿ 2025ರ ಬುಕರ್ ಪ್ರೈಸ್ ದೊರೆತಿದೆ. ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಬುಕರ್ ಪ್ರಶಸ್ತಿ ವಿಜೇತ 2025ರ ಪುಸ್ತಕ ಯಾವುದಂದ್ರೆ ಫ್ಲೆಶ್ ಆಗಿದೆ. ಪ್ರಶ್ನೆ ಕೇಳುತ್ತಾರ, 2025ರ ಬುಕರ್ ಪ್ರಶಸ್ತಿ ವಿಜೇತ ಪುಸ್ತಕ ಯಾವುದು? ಫ್ಲೆಶ್. ನೆಕ್ಸ್ಟ್, ಲೇಖಕ ಯಾರು? ಡೇವಿಡ್ ಜಲೈ ಅವರು. ಬ್ರಿಟಿಷ್ ಹಂಗೇರಿಯನ್ ಲೇಖಕ ಆದಂತ ಡೇವಿಡ್ ಜಲೈಗೆ ದೊರೆತಿದೆ. ಈ ಪುಸ್ತಕ ಏನನ್ನು ಒಳಗೊಂಡಿದೆ ನೋಡಿ. ಈ ಕಾದಂಬರಿಯು ಇಸ್ತವಾನ್ ಎಂಬ ವ್ಯಕ್ತಿಯ ಜೀವನವನ್ನು ಅನುಸರಿಸುತ್ತದೆ. ಅವರು ಹಂಗೇರಿಯಿಂದ ಬ್ರಿಟನ್ಗೆ ತೆರಳಿ ಇರಾಕ್ನಲ್ಲಿ ಮತ್ತು ಚಾಲಕನಾಗಿ ಸೇವೆ ಸಲ್ಲಿಸುತ್ತಾರೆ. ಆದರೆ ತಮ್ಮದೇ ಆದ ಜೀವನದಲ್ಲಿ ನಿಷ್ಕ್ರಿಯ ವೀಕ್ಷಕರಾಗಿ ಉಳಿಯುತ್ತಾರೆ. ರೀಸೆಂಟ್ ಆಗಿ ಒಂದು ಮೂವಿ ಬಂದಿತ್ತು, ಅಂದ್ರೆ ಹೋದ ವರ್ಷನ ಹಚ್ಚ ವರ್ಷ ಗೋಟ್ ಅಂತ ಒಂದು ಮೂವಿ ಬಂದಿತ್ತು. ಆ ಗೋಟ್ ಮೂವಿ ರಿಲೇಟೆಡ್ ಇದೆ ಸ್ಟೋರಿ, ನೋಡ್ಕೊಳ್ಳಿ. ನಂತರ ಈ ಪ್ರಶಸ್ತಿಯ ಪಾರಿತೋಷಿಕದ ಜೊತೆಗೆ 50,000 ಪೌಂಡ್, ಅಂದ್ರೆ ಈ ಬುಕರ್ ಪ್ರೈಸ್ಗೆ ಏನ್ ಮಾಡ್ತಾರೆ ಅಂದ್ರೆ 50,000 ಪೌಂಡ್ ಕೊಡ್ತಾರೆ ಅಂತಂದು ನಾನು GK ಸೀರೀಸ್ ಒಳಗೆ ಒಂದು ವಿಡಿಯೋ ಮಾಡಿದ್ದೆ. ಅದನ್ನ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲರೂ ಹೋಗಿ ಸರಿಯಾಗಿ ನೋಡ್ಕೊಳ್ಳಿ. ಇದು ಭಾರತೀಯ ರೂಪಾಯಿಗೆ ಕನ್ವರ್ಟ್ ಮಾಡಿದ್ರೆ 58,25,000 ನಗದನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರ ಇಲ್ಲಿ ನೋಡಿ, ಕಿರಣ್ ದೇಸಾಯಿ ಅವರು ಕೂಡ, ಅಂದ್ರೆ ಭಾರತದ ಲೇಖಕರಾದಂತ ಲೇಖಕಿಯಾದಂತ ಕಿರಣ್ ದೇಸಾಯಿ ಅವರು ಕೂಡ ದಿ ಲೋನ್ಸಿನೆಸ್ ಆಫ್ ಸೋನಿಯಾ ಅಂಡ್ ಸನ್ನಿ ಕಾದಂಬರಿ ಕೂಡ ಅಂತಿಮ ಸುತ್ತಿಗೆ ಹೋಗಿತ್ತು. ಅವ್ರು ಏನೇನು ಪ್ರಶಸ್ತಿ ಗೆದ್ದಿದ್ರೆ, ಬುಕರ್ ಪ್ರಶಸ್ತಿ 2 ಬಾರಿ ಗೆದ್ದ 5 ವ್ಯಕ್ತಿಗಳಲ್ಲಿ ಕಿರಣ್ ದೇಸಾಯಿ ಕೂಡ ಒಬ್ರು ಆಗ್ತಿದ್ರು, ಬಟ್ ಆಗ್ಲಿಲ್ಲ. ಬಟ್ ಇದು ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ, ದಿ ಲೋನ್ಸಿನೆಸ್ ಆಫ್ ಸೋನಿಯಾ ಅಂಡ್ ಸನ್ನಿ ಪುಸ್ತಕ ಬರೆದವರು ಯಾರಂತ ಕೇಳ್ತಾರೆ, ನೆನಪಿರ್ಲಿ. ಯಾರು ಬರೆದಿದ್ದಾರೆ? ಕಿರಣ್ ದೇಸಾಯಿ ಅವರು ಬರೆದಿದ್ದಾರೆ. ನಮ್ಮ ಚಾನಲ್ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಮುಂದಿನ ನೋಟಿಫಿಕೇಶನ್ಗಾಗಿ ಕಾಯ್ತಾ ಇರಿ. ನಾವು ಎಲ್ಲ ವಿಡಿಯೋನು ಕೂಡ ಉಚಿತವಾಗಿ ಮಾಡ್ತೀನಿ, ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.